ಫುಲ್ಲು ಟ್ಯಾಂಕ್ದು ನೀರು ಫುಲ್ಲು ಕೊಳೆ ಉಂಟು. ಸೊ ಯಾವ ಥರ ಎಲ್ಲ ಕ್ಲೀನಿಂಗ್ ಮಾಡ್ತೇನೆ ಅಂತ ನಿಮಗೆ ನಾನು ಹೇಳ್ಕೊಡ್ತೇನೆ. ಸೊ ಫುಲ್ಲು ಕೊಳೆ ಆಗಿದೆ ನೀರು. ಸೊ ನೋಡಿ ಈ ಥರ ಉಂಟು ನೀರು, ಫುಲ್ ಕೊಳೆ ಆಗಿದೆ ಫುಲ್ ಕೊಳೆ ಆಗಿದೆ ನೀರು. ಸೊ ಈ ಥರ ಎಲ್ಲ ಉಂಟು ನೋಡಿ ನಮ್ಮದೆಲ್ಲ ವ್ಯೂಸು. ಸೊ ಟ್ಯಾಂಕ್ ಇದೆ. ಸೊ ಈ ಟ್ಯಾಂಕನ್ನು ಸ್ವಚ್ಛ ಭಾರತ್ ಮಾಡ್ತೇವೆ, ಫುಲ್ ಕಪ್ಪಾಗಿದೆ. ಸೊ ಹಾಗಾಗಿ ಬನ್ನಿ ಲೆಸ್ಕೋ ಹೀಗೆಲ್ಲ ಇರ್ತದೆ. ಹಾಗೆ ನಮ್ಮದು ಒಂದು ಇದು ಉಂಟು ನೋಡಿ, ಎಂತ ಹೇಳಿ, ಬನಾನಾ. ಸೊ ಇದೆಲ್ಲ ತೋಟ ಹೇಗಿದೆ ನೋಡಿ, ತೋಟ ಎಲ್ಲ ಸೂಪರ್ ಇದೆ. ಸೊ ನಾನು ನಿಮಗೆ ಟ್ಯಾಂಕ್ ಹೇಗೆಲ್ಲ ವಾಶ್ ಮಾಡೋದು ಅಂತ ಎಲ್ಲ ಹೇಳ್ಕೊಡ್ತೇನೆ. ಲೆಸ್ಕೋ. ಇದನ್ನ ಹಾಕಿ ಕ್ಲೀನ್ ಮಾಡಬೇಕು. ಇವಾಗ ನೋಡಿ ಹೇಗಿದೆ. ಇದು ಒಳ್ಳೆ ಮಾಡಿ ಕ್ಲೀನ್ ಮಾಡಿ ಕೊಡುತ್ತೆ. ಸೊ ನೋಡು, ವೇಟ್ ಮಾಡು, ಫುಲ್ ಕ್ಲೀನ್ ಆಗತ್ತದ ನೋಡು. ಫುಲ್ ಕ್ಲೀನಿಂಗ್ ನೋಡಿ. ಸೊ ಇದೇ ಥರ ಫುಲ್ ನಾನು ಇದು ವಾಟರ್ ಟ್ಯಾಂಕ್ ಕ್ಲೀನ್ ಮಾಡೋದು ಫಸ್ಟ್ ಟೈಮ್ ನಾನು ಸಹ ಕ್ಲೀನ್ ಮಾಡ್ತಾ ಇರೋದು. ಸೊ ನೋಡೋ ಯಾವ ಥರ ಎಲ್ಲ ಪ್ರೊಸೆಸ್ ಕ್ಲೀನ್ ಆಗ್ತದೆ ನೋಡೋ ಟ್ಯಾಂಕ್. ಓಕೆ. ಸೊ ಹೀಗೇನೆ ನಮ್ಮದು ಒಂದು ಒಳ್ಳೆ ಬದಿ ಒಂದು ಪ್ಲೇಸ್ ತೋರಿಸ್ತೇನೆ, ಮನೆಯದೆಲ್ಲ ಹೇಗಿರ್ತದೆ ನಮಗೆ. ಸೊ ಇದೆಲ್ಲ ಹಂಚಿನ ಮನೆ. ಸೊ ಇದೆಲ್ಲ ನೋಡಿ ಹಂಚಿನ ಮನೆ, ಇದೆಲ್ಲ ಹಂಚು. ಸೊ ಇದು ಎಲ್ಲ ಚೇರು, ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆಲ್ಲ ನಮ್ಮದು. ಇದು ನಮ್ಮದು ಏನಂದರೆ ಬಟ್ಟೆ ತೊಳೆಯೋ ಪ್ಲೇಸು. ಸೊ ಇದು ನಮ್ಮದು ತೆಂಗಿನ ಗಿಡ. ಸೊ ಇದು ಸುಮಾರು ಉಂಟು. ಅದ ನಂತರ ಇದು ನಮ್ಮದು ಬಾಳೆಗೊನೆ. ಸೊ ಇಲ್ಲಿ ಬಾಳೆಗೊನೆ ಉಂಟು. ಸೊ ಇದೆಲ್ಲ ಬೆಳೀತಾ ಉಂಟು. ಮತ್ತು ಇನ್ನೊಂದು 2-3 ಬಾಳೆ ಗಿಡಗಳೆಲ್ಲ ಉಂಟು. ಸೊ ಅದು ಬೆಳೀತದೆ ನೋಡಿ ಹೇಗಿದೆ. ಸೊ ಈ ಥರ ಎಲ್ಲ ಉಂಟು. ಸೊ ಅಲ್ಟಿಮೇಟ್ಲಿ ಚೆನ್ನಾಗಿದೆ. ಮತ್ತು ಇದು ನಮ್ಮದು ಏನಂದರೆ ಸಾಂಬಾರಿಗೆಲ್ಲ ಆಗ್ತವಲ್ಲ, ಎಂತ, ಕರಿಬೇವು ಸೊಪ್ಪು. ಸೊ ಇದೆಲ್ಲ ಇಲ್ಲಿ ಬೆಳೀತವೆ. ಇದು ನಂತರ ಹಲಸಿನ ಹಣ್ಣು, ಇದೆಲ್ಲ ನೋಡಿ ಹಲಸಿನ ಹಣ್ಣು ಬೆಳೀತದೆ. ಸೊ ಅದು 1, 2, 3, 4 ಗಿಡ ಉಂಟು. ಹಲಸಿನ ಹಣ್ಣು ಬೆಳೆಯೋದು ಒಂದು 3-4 ಗಿಡ ಉಂಟು. ಸೊ ಅಲ್ಟಿಮೇಟ್ಲಿ ಚೆನ್ನಾಗಿದೆ. ಸೊ ಇದೆಲ್ಲ ವೆದರೆಲ್ಲ ಅಲ್ಟಿಮೇಟ್ ಇರುತ್ತೆ. ಸೊ ಆ ಪ್ಲೇಸಲ್ಲಿ ಒಂದು ನದಿ ಉಂಟು, ಆ ಕಡೆಯಿಂದ ಪಾಸ್ ಆಗ್ತದೆ ಒಂದು. ಈ ಕಡೆ ನಮ್ಮದು ಟ್ಯಾಂಕ್ ಕ್ಲೀನಿಂಗ್ ಈ ಥರ ಈ ಥರ ಕ್ಲೀನ್ ಆಗ್ತಾ ಉಂಟು. ಮತ್ತು ಅದ ನಂತರ ಹೇಗೆ ಕ್ಲೀನ್ ಆಗ್ತಾಯಿದೆ ಒಂದೊಂದು ಪ್ರೊಸೆಸರಲ್ಲಿ ಆಲ್ರೆಡಿ ಇದು ಒಂದು 5 ನಿಮಿಷ ಬಿಡಬೇಕು, ಸ್ವಲ್ಪ ಕ್ಲೀನ್ ಆಗ್ತದೆ ನೋಡಿ ಹೇಗೆ ಆಗ್ತಿದೆ ನೋಡಿ. ಫುಲ್ ಆವಾಗಲೇ ಕಪ್ಪಿತ್ತು, ಇವಾಗೆಲ್ಲ ಫುಲ್ಲು ಕ್ಲೀನ್ ಆಗ್ತಾ ಉಂಟು. ಖತರ್ನಾಕ್ ಆಗ್ತಾ ಉಂಟು ವರ್ಕ್. ನೋಡಿ ಹೇಗೆ ಕ್ಲೀನ್ ಆಗ್ತದೆ.
ಇವಾಗ ಫುಲ್ಲು ಸರ್ಪಿಂದ ಕ್ಲೀನ್ ಮಾಡಿ ಆಯಿತು. ಇನ್ನು ನೆಕ್ಸ್ಟ್ ನೀರು ಹಾಕಿ ವಾಶ್ ಮಾಡಿಬಿಡೋದು, ಮುಗೀತು. ನೋಡಿ ಹೀಗಿದೆ. ಸೊ ಇದೇ ಥರ ಫುಲ್ಲು ಕ್ಲೀನ್ ಮಾಡಬೇಕು. ಆಗ ನಮಗೆ ಕುಡಿ ನೀರಲ್ಲಿ ಬ್ಯಾಟ್ರಿಯ ಅದೆಲ್ಲ ಇರೋದಿಲ್ಲ, ಒಳ್ಳೆ ನೀರಾಗಿ ಇರುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ. ಸೊ ನಿಮ್ಮ ಅಭಿಪ್ರಾಯ ಯಾವುದರಿದ್ದರೆ ಕಮೆಂಟ್ಮೆಂಟಲ್ಲಿ ತಿಳಿಸ್ಬೋದು. ಯಾವ ಥರ ಎಲ್ಲ ಟ್ಯಾಂಕ್ ವಾಶ್ ಮಾಡೋದು ಏನಿಲ್ಲ ಅಂತ ಹೇಳಿ ನೀವು ಹೇಳ್ಕೊಡ್ಬೋದು ನನಗೆ. ಸೊ ಯಾರಿಗೇನು ಡೌಟ್ ಇದ್ದರೆ ಕಮೆಂಟಲ್ಲಿ ಹಾಕಿ, ನೆಕ್ಸ್ಟ್ ಟೈಮ್ ವಾಶ್ ಮಾಡುವಾಗ ಸರಿ ಮಾಡ್ಕೊಳ್ತೇನೆ. ಹಾಗೆ ನಮ್ಮದು ಟ್ಯಾಂಕ್ ಯಾವ ಥರ ಕ್ಲೀನ್ ಆಗಿದೆ ಅಂತ ಬನ್ನಿ ನಿಮಗೆ ತೋರಿಸ್ತೇನೆ. ನೋಡಿ ಫುಲ್ ಕ್ಲೀನ್. ಅದು ಕಲೆ ಎಲ್ಲ ಹೋಗೋದಿಲ್ಲ, ಅದೆಲ್ಲ ಹಾಗೆ ಅದಂದರೆ ಅದು ಬ್ಯಾರಲ್ ಪ್ರಾಬ್ಲಮ್ಮು. ಸೊ ಹಾಗಾಗಿ ಇಷ್ಟೆಲ್ಲ ಕ್ಲೀನ್ ಆಗಿದೆ. ಸೊ ಈ ಥರ ಎಲ್ಲ ಕ್ಲೀನ್ ಆಗಿದೆ ನೋಡಿ ಟ್ಯಾಂಕ್. ನಮ್ಮ ಟ್ಯಾಂಕ್ ಈ ಥರ ಉಂಟು ನೋಡಿ. ಹಾಗೆ ಈಗೇನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಮತ್ತು ಯಾರಿಗಾದ್ರೆ ಏನು ಡೌಟ್ ಇದ್ದರೆ ಕಮೆಂಟಲ್ಲಿ ಮೆಸೇಜ್ ಹಾಕಿ, ರಿಪ್ಲೈ ಕೊಡ್ತೇನೆ. ಮತ್ತು ಏನಾದ್ರು ಚೇಂಜಸ್ ಇದ್ದರೆ ಹೇಳು. ಓಕೆ, ಟಾಟಾ, ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಚಿಂಟು ಕಣ್ಣು ನೋಡಿ ಹೇಗಿದೆ, ಕಣ್ಣು ಖತರ್ನಾಕ್ ಕಣ್ಣು. ಥ್ಯಾಂಕ್ ಯು. ಎಸ್.